ಮೂವಿ ಅದ್ಭುತವಾಗಿದೆ ಸರ್. ನೋಡುಗರಿಗೆ ನಿಮಗೆ ಅನಿಸುತ್ತೆ ಒಬ್ಬ ನಾಯಕನ ಮೇಲೆ ಅವ್ನಿಗೆ ಏನು ಸ್ಟ್ರಗಲು, ಏನು ಎಮೋಷನು, ಏನೋ ಮಾಡಿದ ತಪ್ಪಿ ಸಿಕ್ಕಾಕೊಳ್ಳೋದು, ಅದನ್ನಷ್ಟು ಯಾವ ರೀತಿ ಎದುರಿಸೋದು, ಅವೆಲ್ಲ ಅದ್ಭುತವಾಗಿ ಒಬ್ಬ ನಿರ್ದೇಶಕರು ತುಂಬ ವಿಭಿನ್ನವಾಗಿ ರೀತಿಯಲ್ಲಿ ಪ್ರೀತಿ ಇದನ್ನು ಮೂವಿ ತೋರಿಸ್ತಾರೆ. ಬಟ್ ಅವನು ಬದುಕಕ್ಕೆ ಹೋಗ್ತಾನೆ, ಬಟ್ ಜಗತ್ತೇನಂತ ಬದುಕಕ್ಕೆ ಬಿಡಲ್ಲ. ಅವ್ನು ಮತ್ತೆ ಕೆಡಿಬಿಟ್ಟು ಅವ್ನು ಏನೇನೋ ಮಾಡಿಬಿಟ್ಟು ಏನೋ ಒಂದು ಈ ರೂಟ್ಗೆ ಹೋಗ್ಬೇಕು, ಈ ರೂಟಿಗೆ ಒಂದು ಕ್ವಶನ್ ಮಾಡ್ತಾನೆ. ಎಷ್ಟೇ ಆದ್ರೂ ಕೂಡ ಅವ್ನಿಗೆ ಆಗೋದಿಲ್ಲ ಜೀವನ. ಹಾಗಾಗಿ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ, ನೀವು ಇಂಥ ಸಿನಿಮಾಗಳನ್ನು ವಿಭಿನ್ನ ರೀತಿಯಲ್ಲಿ ತೋರ್ಸೋಕೆ ರೇಟ್ ಬಿಟ್ಟಿದ್ದಾರೆ. ಅದೇ ಥರ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ, ಈ ಸಿನಿಮಾ ಶತದಿವಸ ಆಚರಿಸಲು ತಮ್ಮ ಶುಭಾಕಾಂಕ್ಷೆ. ಜೈ ಜಿಗಾನ್ ಸರ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೂವಿನ ಈ ರೀತಿ ಬರುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಏನೋ ಹೊಸಬ ಹೀರೋ, ಏನೋ ಹೊಸ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡು ಹೊಸ ಥರನೇ ಸಿನಿಮಾ. ಆದರೆ ಹೊಸಬ ಹೀರೋ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಆ ಸ್ಟೋರಿ, ಆ ಸ್ಕ್ರೀನ್ ಪ್ಲೇ ಏನು ಸರ್ ಅಲ್ಟಿಮೇಟ್. ಆ ಫೈಟ್ ಸೀನ್ ಅಂತ KGF ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಆ ಬಿ ಜಿ ಎಮ್ ಇತ್ತು ಮಾತ್ರ ನೋಡ್ತಾ ಇದ್ದರೆ ವೆರಿ ಇಂಟ್ರೆಸ್ಟಿಂಗು. ಏನೇ ಆಗಲಿ ಒಳ್ಳೆ ಯೂತ್ ಬಂದು ನೋಡುವಂಥ ಸಿನಿಮಾ ಇದು. ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಸರ್ ಅಲ್ಟಿಮೇಟ್ ಸರ್. ಮತ್ತು ಒಂದು ಲವ್ ಸ್ಟೋರಿ ಇದೆ, ಕಾಮಿಡಿನೂ ಅದೇ ಇದೆ. ಏನೋ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಸ್ವಲ್ಪ ಬೋರ್ ಆಯಿತು, ಅರ್ಧ ಗಂಟೆ ಆದಮೇಲೆ ಫುಲ್ಲು ಸ್ಟೋರಿ ಅಲ್ಟಿಮೇಟ್ ಸರ್. ಹಾಂ ಸರ್, ಆ್ಯಕ್ಟಿಂಗ್ ಮಾತ್ರ ನಾನು ಹೇಳೋ ಸರ್, ಇದು ಹೊಸಬ ಹೀರೋ ಥರ ಅನ್ಕೊಂತಾನೆ ಇಲ್ಲ ಅದು. ಯಾಕೆ ಎಂಥ ಈಗ ಹಳಬರು ಹೀರೋ ಇದ್ದಾರಲ್ಲ, ಆ ಥರನೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೊಸಬರ ಅಂತ ಅನ್ಕೋತಿಲ್ಲ, ಒಂದು ಚೂರು ಏನು ಮಿಸ್ಟೇಕ್ ಇಲ್ಲ ಈ ಸಿನಿಮಾದಲ್ಲಿ. ಮಾತ್ರ ಅಲ್ಟಿಮೇಟ್ ಆಗಿದೆ ಸಿನಿಮಾ. ಎಲ್ಲರೂ ಬಂದು ನೋಡಬೇಕು. ಪ್ರತಿಯೊಬ್ಬ ಏನು ಒಬ್ಬ ಯೂತು ನಾ ಮುಂದೆ ಏನು ಆಗಬೇಕು ಅಂತ ಅನ್ಕೊಂಡ್ರೆ ಅದಕ್ಕೊಂದು ಒಂದು ಉದಾಹರಣೆ ಇದೆ ಇದ್ರೆ. ಸೂಪರ್ ಆಗೈತೆ. ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಈ ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ರೌಡಿ ಆಗಿಬಿಟ್ಟಿದ್ದಾನೆ. ಮೂವಿ ಅಂತೂ ಸೂಪರ್ ಆಗೈತೆ, ಎಲ್ಲರೂ ಬಂದು ನೋಡ್ಬೋದು. ಮೆಸೇಜ್ ಏನಿಲ್ಲ ಬ್ರೋ, ಅದು ಇದು ಈ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಒಂದು ಕಾಲೇಜ್ ಓದ್ಕೊಂಡು ಚೆನ್ನಾಗಿ ಓದ್ತಾ ಇರ್ತಾನೆ. ಅದೇ ಒಂದು ಪೊಲೀಸ್ ವಿಲನ್ ಬಂದುಬಿಟ್ಟು ಈ ಥರ ಮಾಡಿಬಿಡ್ತಾರೆ, ರೌಡಿ ಮಾಡಿಬಿಡ್ತಾರಲ್ಲ, ಅದರಿಂದ ಅವ್ನ ಕನಸೆಲ್ಲ ನುಚ್ಚುನೂರಾಗುತ್ತೆ. ಮತ್ತು ಹೀರೋ ಆಗ್ಬೇಕಂತಲೇ ಕನ್ಸು ಕಟ್ಕೊತಾನೆ, ಆದರೆ ಸಮಾಜ ಬಿಡೋದಿಲ್ಲ. ಅದಕ್ಕೋಸ್ಕರ ರೌಡಿ ಹಾಕೊಂಡು ಫುಲ್ಲು ಸೂಪರ್ ಆಗಿದೆ. ಎಲ್ಲ ಮೂವಿಗಿಂತ ಸೂಪರಾಗಿ ಮಾಡಿ ಕಿರಣ್ ರಾಜ್ ಸರ್ ಹೊಸಬ್ರಲ್ಲ, ಎಲ್ಲ ಬಜ್ಜರಿಗೊಂಡು ಎಲ್ಲ ತೆಗ್ದವ್ರಲ್ಲ, ಮಸ್ತಾಗಿ ಮೂವಿ ಮಾಡವ್ರೆ. ಸೂಪರ್ ಆಗೈತೆ ಮೂವಿ ಅಂತೂ. 10/10 ಬ್ರೋ, ಸೂಪರ್ ಮೂವಿ. ಫೀಲಿಂಗ್ ಬಹಳ ಚೆನ್ನಾಗಿದೆ ಸರ್. ಯಂಗ್ಸ್ಟರ್ಸ್ಗೆಲ್ಲ ಬಹಳ ಒಂದು ರೀತಿಯಾದಂಥ ಹೊಸದಾಗಿ ಆ್ಯಕ್ಟ್ ಮಾಡೋರಿಗೆಲ್ಲ ಉತ್ತಮ ಸ್ಕೋಪ್ ಇದೆ. ಇಂಥ ಸಿನಿಮಾಗಳು ಬರಬೇಕು ಸರ್. ಬಂದರೆ ಜಾಗೃತಿ ಆಗೋಕ್ಕೆ ಕನ್ನಡ ಚಿತ್ರರಂಗ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಮಂಥ ಮಾಧ್ಯಮದವ್ರು ಇನ್ನೂ ಚೆನ್ನಾಗಿ ಬೆಳೆಸ್ತೀವಿ. ಧನ್ಯವಾದಗಳು. ಜನರಲ್ ಮೂವೀಸ್ ಇದು. ಬಟ್ ಏನಂದರೆ ನ್ಯೂ ಟೈಪ್ ಆಫ್ ಮೂವೀಸು. ಜೀವನದಲ್ಲಿ ನಾವು ಅಂದ್ಕೊಳ್ಳೋದು ಏನೋ ಆಗೋದೇ ಏನೋ ಅಂತ ಅನ್ಕೋತೀವಿ. ಆದರೆ ಸಹಜ ಘಟನೆಗಳು ನಡೆಯೋದು ಸಹಜ. ಅದಕ್ಕೆ ತಕ್ಕಂತೆ ಬದಲಾವಣೆ ತಕ್ಕೊಂತ ನಾವು ಮಾಡಿದ್ರೆ ಜೀವನಕ್ಕೊಂದು ಉತ್ತಮ ಪಾಠ. ಹಾಂ ಹೌದು, ಅದು ಇದೆ. ಆ ಪಾಯಿಂಟ್ ಭಾಳ ಬರ್ತಿದೆ. ಆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಸಿನಿಮಾದಲ್ಲಿ ಅವರು ಮೇಧಾವಿರೋದು, ಒಳ್ಳೆ ಮೆಚೂರ್ಡ್ ಆ್ಯಕ್ಟರ್ ರೋಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಇಸ್ ವೆರಿ ಗುಡ್. ಅವು ಇನ್ನೊಂದು ಏನಂದರೆ ಎಲ್ಲ ಪಾತ್ರಗಳಲ್ಲೂ ಇನ್ಕ್ಲೂಡಿಂಗ್ ದಟ್ ಹೀರೋಯಿನ್ ಗೆಟ್ಸ್ ಅವರು ಆ ಹೀರೋಯಿನ್ ಒಬ್ಬರು ಡೆತ್ ಆಗಿಬಿಡುತ್ತೆ, ಇನ್ನೊಬ್ಬರು ಆ ಪೇಂಟರ್ ಮಾಡಿದ್ದಾರೆ. ಎಲ್ಲರೂ ಅವರ ರೋಲ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮ. ಸೂಪರ್ ಆಗಿದೆ ಸರ್. ರಾಣಿ ಫಿಲ್ಮ್ ಸಕ್ಕತ್ತಾಗಿದೆ ಸರ್. ಒಂದು ಸ್ಯಾಂಡಲ್ವುಡ್ಡಿಗೆ ಒಂದು ಯುವ ನಟ ಸಿಕ್ಕಂಗಾಯಿತು. ಆಲ್ರೆಡಿ ಈಗ ಯುವ ನಟ ಅಂದರೆ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಸೂಪರ್, ಅಲ್ಟಿಮೇಟು. ಒಂದು ಸತಿ ಎಲ್ಲ 2 ಸತಿ ನೋಡ್ಬೋದು. ಸ್ಟೋರಿ ಲೈನ್ ಸೂಪರ್ ಆಗಿದೆ. ಹಾಂ ಫೈಟಿಂಗು ಚೆನ್ನಾಗಿದೆ, ಆ್ಯಕ್ಟಿಂಗು ಚೆನ್ನಾಗಿದೆ. ಸ್ಯಾಂಡಲ್ವುಡ್ಗೆ ಇನ್ನೊಬ್ಬ ಬಹುಮುಖ ಪ್ರತಿಭೆ ಸಿಕ್ಕಂಗಾಯಿತು. ಯೂತ್ ಐಕಾನ್ ಸಿಕ್ಕಂಗಾಯಿತು. ಆಲ್ ದಿ ಬೆಸ್ಟ್ ಸರ್, ಕಿರಣ್ ರಾಜ್ ಸರ್. ಓಕೆ ಸರ್.